ರೈತರ ಬಳಿ ಬಿಜೆಪಿ ಮುಖಂಡ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ವೋಟ್ ಹಾಕಿಲ್ಲ ಅಂತ ಅಪಮಾನ ಮಾಡಲಾಗಿದೆ. ಮಂಡ್ಯದಲ್ಲಿ ಸಚ್ಚಿದಾನಂದ ಉದ್ದಟತನ ನಡೆದಿರುವಂತದ್ದು. ಕಾವೇರಿ ಧರಣಿ ಸ್ಥಳದಲ್ಲಿ ಸಚ್ಚಿದಾನಂದ ಹಾಗೂ ರೈತರ ನಡುವೆ ವಾಗ್ವಾದ ನಡೆದಿದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಸಮಸ್ಯೆಯನ್ನ ಹೇಳಿಕೊಳ್ಳೋದಕ್ಕೆ ರೈತರು ಅಲ್ಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಪಮಾನಿಸಿದ್ದಾರೆ. ದುಡ್ಡು ಕೊಟ್ಟು ಯಾವನ್ನು ಗೆಲ್ಲಿಸಿದ್ದೀರಾ ಆತನ ಮುಂದೆ ಹೇಳ್ಕೊಳ್ಳಿ, ಯಾವನಿಗೆ ಬೆಂಬಲ ಕೊಟ್ಟಿಯೋ ಅವನನ್ನು ಕೇಳು ಅಂತ ಸಚ್ಚಿದಾನಂದ ಮಾತನಾಡಿದ್ದಾರೆ. ಆತನನ್ನ ಕೇಳು ಅನ್ನೋದಾದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ರೈತರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದಂತ ಸಚ್ಚಿದಾನಂದ ಕಾಂಗ್ರೆಸ್ನ ರಮೇಶ್ ಬಂಡೆಸಿದ್ದೇಗೌಡರ ಎದುರು ಸೋತಿದ್ರು ಸಚ್ಚಿದಾನಂದ. ಇವತ್ತು ರೈತರು ಸಮಸ್ಯೆ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ ಕೈಯಲ್ಲಿ ಬಗೆಹರಿಸಕ್ಕಾಗತ್ತಾ? ಅದಿದ್ರೆ ಬಗೆಹರಿಸಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಅದನ್ನ ಬಿಟ್ಟು ಈ ರೀತಿಯಾಗೆಲ್ಲ ಮಾತನಾಡಿದಕ್ಕೆ ರೈತರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆರು ದಿನ ಹೋರಾಟ ಮಾಡಿ 6 ದಿನ ರೈತರ ಸಾಲ ಅಲ್ಲ ನೀರಪ್ಪ. ಆಮೇಲೆ ಹೇಳಿದ ಆಮೇಲೆ ಎಕರೆಗೆ 25,000 ಕೊಡ್ಬೇಕು. ಇಷ್ಟು ಕೂಡ ಪೇಪರ್ ಅಲ್ಲಿ ಬಂದೈತಲ್ಲ, ಚರ್ಚೆ ಮಾಡಿಲ್ಲ ಅಂತ ನಾನು ಆಗಿ ಈಗ ಹೊಸದಾಗಿ ಆಗಿರೋ ಮಾಡೋಣ. ಅದಕ್ಕೆ ಆ ಸಂದರ್ಭದಲ್ಲೂ ನಾವು ಮಾಡ್ತೀವಿ. ಆ ಸಂದರ್ಭದಲ್ಲಿ ಈಗ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಇಮಿಡಿಯೇಟ್ ಆಗಿ ಅಸೆಂಬ್ಲಿ ಬಂದ್ಬಿಟ್ಟು ಅಷ್ಟೊಂದು ಬರಗಾಲ. ಒಂದ್ ನಿಮಿಷ ಬರಗಾಲ ಎಲ್ಲ ರಾಜ್ಯಗಳ ಶಿಕ್ಷಬೇಕು, ಎಲ್ಲಾ ಜಿಲ್ಲೆಗಳಿಗೆ ಹೋದೆ. ರೈತರು ಬೇರೆ ಇದಲ್ಲ, ರೈತರ ಇದಕ್ಕೆ ಹೋದೆ. ರೈತರ ಸಾಲ ಮನ್ನಾ ಮಾಡ್ಬೇಕು ಅಂತ 6 ದಿನ ಹೋರಾಟ ಮಾಡಿ 6 ದಿನ ರೈತರ ಸಾಲ ಮನ್ನಾ ಅಲ್ಲ ನೀರಪ್ಪ. ಆಮೇಲೆ ಹೇಳಿದ ಆಮೇಲೆ ಎಕರೆಗೆ 25,000 ಕೊಡ್ಬೇಕು. ಸಚ್ಚೆ ಸಚ್ಚೆ ಈಗ ಅವರೆಷ್ಟು ಗೌರವದಿಂದ ಅವರು ಕೊಟ್ಟರು. ಸಚ್ಚೆ ನೀವು ಬಂದಿದ್ದು ಕೇಳಿದ್ದು ಕಾವೇರಿ ನದಿ ನೀರಿನ ವಿಚಾರ ಅಲ್ಲ, ನಾವು ಹೇಳೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಅಶೋಕ್ ಅವರು ಕೂಡ ಅಲ್ಲೇ ಇದ್ರು. ಈಗ ರೈತರು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಸತ್ಯಾಗ್ರಹ ಮಾಡ್ತಿದ್ರಲ್ಲ, ಆ ಪ್ಲೇಸಿಗೆ ಹೋದವ್ರು ಇವರೇ ಅಲ್ವಾ? ಏನ್ ಸಮಸ್ಯೆ ಇದೆ, ಏನ್ ಕತೆ, ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ನೈತಿಕ ಬೆಂಬಲ ಕೊಡಬೇಕು, ಬಗೆಹರಿಸಕ್ಕಾದ್ರೆ ಬಗೆಹರಿಸ್ತೀವಿ ಅಂತ ಹೇಳ್ಬೇಕು. ಅಧಿಕ ಪ್ರಸಂಗತನ ಉಡಾಫೆಯ ಮಾತು ಯಾಕೆ ಬಂತು, ಏನಾಯ್ತು? ನಿತಿ, ಏನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಿನ್ನೆಷ್ಟೇ ಮಂಡ್ಯದ ಒಂದು ಹಾಡ್ಯ ಬಳಿ ಆಲೆಮನೆಯಲ್ಲಿ ಏನು ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳ ಪರಿಶೀಲನೆಗೆ ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭೇಟಿ ನೀಡುವಂತ ಕಾರ್ಯಕ್ರಮ ಹಾಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಮಂಡ್ಯದ ವಿಶ್ವೇಶ್ವರ ಪ್ರತಿಮೆ ಬಳಿ ಕಳೆದ 104 ದಿನಗಳಿಂದ ನಿರಂತರವಾಗಿ ಧರಣಿ ನಡೆಸ್ತಿರ್ತಕ್ಕಂಥ ಕಾವೇರಿ ಹೋರಾಟಗಾರರನ್ನ ಕೂಡ ಅಶೋಕ್ ಅವರು ಭೇಟಿ ಮಾಡಿದ್ರು. ಈ ನಿಯೋಗದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರ ಸ್ಥಳೀಯ ಮುಖಂಡರುಗಳು ಕೂಡ ಇದ್ದಂತದ್ದು. ಈ ಸಂದರ್ಭದಲ್ಲಿ ಏನು ಸ್ಥಳೀಯ ಶ್ರೀರಂಗಪಟ್ಟಣ ಕ್ಷೇತ್ರದ ಪರಾಜಿತ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಇಂಡ್ವಾಲ್ ಸಚ್ಚಿದಾನಂದ ಅಂತ ಹೇಳಿದ್ದಾರೆ. ಅವರು ಕೂಡ ಸ್ಥಳಕ್ಕೆ ಅಶೋಕ್ ಅವರ ಜೊತೆನಲ್ಲಿ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಚ್ಚಿದಾನಂದ ಅವರು ರೈತರ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ತನ್ನ ಉದ್ದಟತನವನ್ನು ಕೂಡ ಉಡಾಫೆ ಮಾತುಗಳನ್ನ ಕೂಡ ಹಾಡಿರ್ತಕ್ಕಂಥದ್ದು. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರೇ ಒಂದು ರೀತಿ
ದಿಗ್ಭ್ರಮೆಗೆ ಒಳಗಾಗಿದ್ದಂತದ್ದು ಕೂಡ ಐತೆ. ಯಾಕಂತ ಹೇಳಿದ್ರೆ ಅಲ್ಲಿಯ ರೈತ ಮುಖಂಡರು ಮತ್ತೆ ಏನು ಸಚ್ಚಿದಾನಂದ ಅವ್ರ ನಡುವೆ ಮಾತಿನ ವಾಗ್ವಾದ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಆರ್ ಅಶೋಕ್ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನು ಕೂಡ ಹೇಳ್ಕೊಂಡಿದ್ರು. ಹಾಗೆ ಆರ್ ಅಶೋಕ್ ಅವರು ಕೂಡ ನಾನು ರಾಜ್ಯಾದ್ಯಂತ ಬರ ಪರಿಹಾರಕ್ಕಾಗಿ ಸರ್ಕಾರವನ್ನ ಒತ್ತಾಯಿಸಿದ್ದೇನೆ, ಸಂಚಾರವನ್ನ ಮಾಡಿದ್ದೇನೆ, ಬರ ಅಧ್ಯಯನವನ್ನ ಮಾಡಿದ್ದೇನೆ, ಅದೆಲ್ಲ ನಿಮ್ಗೆ ಗೊತ್ತಲ್ವಾ ಅಂತೇಳಿ ಈ ಮಾತನ್ನ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತ ರೈತ ಮುಖಂಡರುಗಳು ಬರ ಪರಿಹಾರಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆದ್ರೆ ಏನು ಈ ಸಂದರ್ಭದಲ್ಲಿ ಏನ್ ನೀವು ಕೂಡ ವಿರೋಧ ಪಕ್ಷದಲ್ಲಿ ನಾಯಕರಾಗಿರತಕ್ಕಂಥವ್ರು, ಹಿಂದೆ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವು ನಮ್ಗೆ ಯಾವುದೇ ತರದ ನ್ಯಾಯ ಅನ್ನೋದು ದೊರಕಿಸಿಲ್ಲ ಅಂತೇಳಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂತ ಇಂಡ್ವಾಲ್ ಸಚ್ಚಿದಾನಂದ ಅವರು ರೈತರಿಗೆ ಒಂದ್ ರೀತಿ ಅಲ್ಲಿ ಇದ್ದಂತ ಇಂಡ್ವಾಲ್ ಚಂದ್ರಶೇಖರ್ ಅಂತೇಳಿ ರೈತ ಮುಖಂಡ ಏನಿದ್ದಾರೆ ಅವ್ರನ್ನ ಒಂದ್ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸುವಂತದ್ದು. ರೈತರ ಮುಖಂಡರಾಗಿರ್ತಕ್ಕಂಥ ಇಂಡ್ವಾಲ್ ಚಂದ್ರಶೇಖರ್ ಅವರಿಗೆ ಅವರ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ, ನಿಮ್ಮ ಊರಿನಲ್ಲಿ ನೀವು ಏನ್ ಚುನಾವಣೆ ಸಂದರ್ಭದಲ್ಲಿ ಯಾರ ಹತ್ರ ದುಡ್ಡು ಇಸ್ಕೊಂಡು ನೀನು ಓಟ್ ಹಾಕಿದ್ಯಾ ಅಂತವ್ರನ್ನ ಕೇಳು ಅಂತೇಳಿ ಒಂದು ಉದ್ದಟತನದ ಒಂದು ಮಾತನ್ನ ಆಡೋದಕ್ಕೆ ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆದಿರ್ತಕ್ಕಂಥದ್ದು. ಇದರಿಂದ ಒಂದ್ ರೀತಿ ಇರಿಸು ಮುರಿಸ್ಕೊಳಗಾದಂತ ಏನು ಆರ್ ಅಶೋಕ್ ಅವರು ಅಲ್ಲಿ ಸ್ಥಳದಿಂದ ಕಾಲ್ ಕಿತ್ತಿರ್ತಕ್ಕಂಥ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಆದ ನಂತರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಕುಡಿತ ನಡೆದಿರ್ತಕ್ಕಂಥದ್ದು. ಸ್ಥಳದಲ್ಲಿದ್ದಂತ ಪೊಲೀಸರು ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಧನ್ಯವಾದ ಶಶಿಕುಮಾರ್.